ಗೈಸ್ ನಾವ್ ಇವಾಗ ತಿರುಮಲಗೆ ಹೋಗ್ತಾ ಇದ್ದೀವಿ. ತಿರುಮಲಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನಮ್ಗಲ್ಲೊಂದು ಚಿಕ್ಕದೊಂದು ವೆಡ್ಡಿಂಗ್ ಇದೆ. ಸೊ ಆ ವೆಡ್ಡಿಂಗ್ನ ಕೂಡ ಅಟೆಂಡ್ ಮಾಡಿ ಆಲ್ಮೋಸ್ಟ್ 6:30 ಇವಾಗ ಟೈಮ್. ಗೈಸ್ ಇದು ನಂದು ಮೋನಿಕಾದು ನಾಯಿ ಗೊಂಬೆಗಳು. ಗೈಸ್ ನಾವಿಲ್ಲ ಟಿಫನ್ ತಿನ್ನಕ್ ಬಂದ್ವಿ. ತಿಂದಾದ್ಮೇಲೆ ನೆನಪಾಯ್ತು ಈ ಹೋಟೆಲಲ್ಲಿ ತಿನ್ನೋದು ರೆಕಾರ್ಡ್ ಮಾಡಿಲ್ಲ. ಗೈಸ್ ನಾವೀಗ ಕಾಣಿಪಾಕ ಮೇಲೆ ದರ್ಶನ ಮಾಡಕ್ಕಾದ್ರೆ ಮಾಡ್ತಿದ್ದೀವಿ. ಗೈಸ್ ಇದು ನನ್ನ ತಂದೆ ತಾಯಿ ಇಬ್ರು ಹುಟ್ಟಿ ಬೆಳೆದಿರೋ ಊರು. ಗೈಸ್ ಇದನ್ನ ಓಪನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾವಿದನ್ನ ನಿಪ್ಪಟ್ಟು ಅಂತೀವಿ, ಆಂಧ್ರಲ್ಲಿ ಬೇರೆ ತರ ಕರೀತಾರೆ ಇದನ್ನ. ನಾನಂತೂ ಮನೇಲಿ ಇದನ್ನ ತಿನ್ಬೋದಂತ ಪಕ್ಕಕ್ಕೆ ಇಟ್ಕೋತಾ ಇದೀನಿ. ಗೈಸ್ ಇವರೆಲ್ಲ ನಮ್ಮ ಬಂಧುಗಳು. ಓಂ ನಮೋ ವೆಂಕಟೇಶಾಯ. ನಾವೀಗ ವಿಷ್ಣು ನಿವಾಸಂ ಹತ್ರ ಇದೀವಿ. ಕೆಲವರು ಇಲ್ಲ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಒಂದು ಟೈಮ್ ಸ್ಲಾಟ್ ಆದ್ಮೇಲೆ ಇನ್ನೊಂದು ಟೈಮ್ ಸ್ಲಾಟ್ ಸಿಕ್ಕತ್ತೆ ನಮ್ಗೆ. ಇಷ್ಟೊತ್ತು ಇದ್ದಿದ್ದಲ್ಲ ಕ್ಯೂ, ಆ ಕಡೆ ನೋಡಿ ಇನ್ನ ಎಷ್ಟು ದೊಡ್ಡ ಕ್ಯೂ ಇದೆ. ಹ್ಯಾಪಿ ಅಮ್ಮ ಟೋಕನ್ ಸಿಕ್ಕಿರೋದು. ಗೈಸ್ ಈಗಲೇ ತಿರುಚಾನಲ್ಲೂರಿರೋ ಪದ್ಮಾವತಿ ಅಮ್ಮವಾರಿ ಟೆಂಪಲ್ಗೆ ಬಂದಿದ್ದೀವಿ. ಗರುಡ ಹತ್ರ ಒಂದು ಫೋಟೋ ತಗೊಳ್ಳೋಣ ಗೈಸ್. ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಮ ಮೊಬೈಲ್ಗೆ ಎಂಟ್ರಿ ಕೊಟ್ಬಿಡ್ತಾಳೆ ಈ ನಮ್ಮ ಡಿಂಪಲ್ ಶ್ರೀ ಕನ್ನಡ ವ್ಲಾಗ್ಸ್. ಈ ವ್ಲಾಗ್ ಸ್ಪೆಷಾಲಿಟಿ ಏನು ಅಂತ ಅಂದರೆ, ನಾವು ತಿರುಮಲಾಗೆ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲದೆ ನಮಗೆ ಅಲ್ಲಿ ಒಂದು ಚಿಕ್ಕ ಮದುವೆ ಫಂಕ್ಷನ್ ಇದೆ. ಸೊ ಅದನ್ನು ನೋಡ್ಕೊಂಡು ಹೋಗಬೇಕು ಅಂತ ಇದ್ದೀವಿ. ಸೊ ಫಸ್ಟ್ ಮದುವೆ ಪ್ಲಾನಿಂಗ್ ಆಗಿದ್ದು, ನೆಕ್ಸ್ಟ್ ದರ್ಶನ ಪ್ಲಾನ್ ಆಗಿದ್ದು. ಸೊ ಈಗ ನೋಡೋಣ ಏನು ವ್ಲಾಗ್. ಅಲ್ಲಿಗೆ ಹೋಗ್ಬೇಕಂದ್ರೆ ಕೆಲವೊಂದು ಬಟ್ಟೆಗಳು ಎತ್ಕೋಬೇಕಲ್ವಾ. ನಾನು ಅದಕ್ಕೆ ಆ ಯೆಲ್ಲೋ ಸ್ಯಾರಿನ ವೆಡ್ಡಿಂಗ್ಗೋಸ್ಕರ ಎತ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಅದಂತೂ ಸಕ್ಕದಾಗಿದೆ ಸ್ಯಾರಿ. ಉಟ್ಕೊಂಡ್ಮೇಲೆ ನೀವೇ ನೋಡಿ ಅದನ್ನ. ಸೊ ಅದಕ್ಕೆ ಬ್ಲೌಸ್ ಎಲ್ಲ ರೆಡಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ವೈಟ್ ಹಾಫ್ ಸ್ಯಾರಿ ತಗೋತಾ ಇದ್ದೀನಿ, ಕೇರಳ ಸ್ಟೈಲ್ದು. ಅದಕ್ಕೆ ಅದು ರೆಡ್ ಬ್ಲೌಸು, ಆರೆಂಜ್ ಬ್ಲೌಸು. ಆಮೇಲೆ ಗ್ರೀನ್ ಡ್ರೆಸ್ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ತಗೋತಾ ಇದ್ದೀನಿ, ಗ್ರೀನ್ ಆ್ಯಂಡ್ ಪಿಂಕ್ ಡ್ರೆಸ್ ಎಲ್ಲಾನು. ಸೊ ಅವೆಲ್ಲನೂ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಒಳಗಡೆ ಇಟ್ಬಿಟ್ಟು ನೆಕ್ಸ್ಟ್ ವಾಶ್ ಬ್ಯಾಗ್ ಎತ್ತಿಟ್ಬಿಡೋಣ. ಸೊ ಅದಾಗಿದ ತಕ್ಷಣ ಶೇಪ್ ವೇರ್ಸ್ ಆ್ಯಂಡ್ ಮಾಯ್ಶ್ಚರೈಸರ್ಸ್ ಅದೆಲ್ಲನೂ ತೆಗೆದಿಟ್ಕೊಂಡ್ಬಿಡೋಣ. ಸೊ ಎಲ್ಲ ಇಟ್ಬಿಟ್ಟಿದ್ದೀನಿ ವಿತ್ ಸಮ್ 2 ನೈಟ್ ಡ್ರೆಸ್ಸಸ್ ಆ್ಯಂಡ್ ಲಾಸ್ಟಲ್ಲಿ ಟವಲ್. ಸೊ ಫೈನಲಿ ನನ್ನ ಬ್ಯಾಗ್ ಅಂತೂ ಹಿಂಗೆ ಕಾಣಿಸ್ತಾ ಇದೆ, ಎಲ್ಲ ಪ್ಯಾಕ್. ಗೈಸ್ ನಾವು ನಿನ್ನೆ ಪ್ಲಾನ್ ಮಾಡಿಕೊಂಡು ಎಲ್ಲ ಬಟ್ಟೆಗಳು ತೆಗೆದಿಟ್ಕೊಂಡಿದ್ದೀವಿ ಎಲ್ಲ. ಸೊ ಅದೇ ಪ್ಲಾನಿಂಗ್ ಪ್ರಕಾರ ಅಂತೂ ಇವತ್ತು ಬೆಳಗ್ಗೆ ಎದ್ದು 6:30ಗೆಲ್ಲ ಇವಾಗ ಈ ಕಾರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ತಿರುಮಲ ದರ್ಶನಕ್ಕೆ ಹೋಗ್ಬಿಡೋಣ. ಈಗ ನೋಡಿ ಆಲ್ಮೋಸ್ಟ್ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ. ಈಗ ಪೆಟ್ರೋಲ್ ಓಡಿಸ್ಕೊಂಡು ಹಲೋ ಮೋನಿಕಾ, ನೋಡು ಈ ದಿಮ್ಮು ನೆನಪಿದ್ಯಾ ನಿನಗೆ? ನಾನು ನೀನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ದಿಮ್ಮನ್ನ ಎತ್ಕೊಂಡು ಆಟ ಆಡ್ತಿದ್ವಿ. ನಮ್ಮಿಬ್ಬರಿಗೂ ಇಷ್ಟವಾದ ಚಿಕ್ಕ ಡಾಗ್ ಕ್ಯೂಟಿ ದಿಂಬು. ಗೈಸ್ ಇಲ್ಲಂತೂ ನಾವು ಟಿಫನ್ ಮಾಡೋಕ್ಕೆ ನಿಲ್ಸಿದ್ವಿ ಕಾರಣ. ಇಲ್ಲಿ ಟಿಫನ್ ಮಾತ್ರ ಸಕ್ಕದಾಗಿರುತ್ತೆ. ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ದಾರೆ ಎಲ್ಲ ಚೆನ್ನಾಗಿರುತ್ತೆ ಟಿಫನ್ ಇಲ್ಲಿ ಅಂತ. ಏನೇನು ತಿಂದ್ರಿ ಅಂತ ಕೇಳ್ತಾ ಇದ್ದೀನಿ. ದೊಡ್ಡಮ್ಮ ದೋಸೆ ಇಡ್ಲಿ ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಾಗಿದ ತಕ್ಷಣ ಹಾಗೆ ಎಲ್ಲ ಹೋಟೆಲ್ನೆಲ್ಲ ತೆಗೆದ್ಬಿಟ್ಟು ನಾವು ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ ನಾನಲ್ಲಿ. ಸೊ ನಾವು ಅಮ್ಮನ ಕೇಳ್ತಾ ಇದ್ದೀನಿ ಏನಮ್ಮ ತಿಂದೆ ಅಂತ. ಅಮ್ಮ ತಿರುಗಿ ಹೇಳ್ತಾ ಇದ್ದಾರೆ ನಾನು ದೋಸೆ ಇಡ್ಲಿ ಚಿತ್ರಾನ್ನ ತಿಂದಿದ್ದೀನಿ ಅಂತ. ದೊಡ್ಡಪ್ಪನೂ ಅದೆಲ್ಲಾನು ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಮ್ ಟು ಸೇಮ್ ಎಲ್ಲರೂ ತಿಂದಿದ್ದಾರೆ. ಅವ್ರು ಪೂರಿನೂ ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ನೀರು ಕುಡಿತಾ ಇದ್ದೀನಿ. ಗೈಸ್ ಇಲ್ಲಿ ಕಾಣಿಪಾಕಂಗೆ ಹೋಗೋ ಪ್ಲಾನ್ ಇತ್ತೋ ಇರಲಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಹೋಗ್ತಾ ನಾವು ಅಮ್ಮ ಹೇಳಿದ್ರು, ಸೊ ಬೇಗ ಹೊಟ್ಟೋದ್ರೆ ನಾವು ಕಾಣಿಪಾಕಂ ನೋಡ್ಕೊಂಡು ಹೊಟ್ಟೋಗೋಣ, ಅಥವಾ ತಿರುಮಲೆಯಿಂದ ಬರ್ತಾ ಬೇಕಿದ್ರೆ ನೋಡೋಣ ಅಂತ ಹೇಳಿದ್ರು. ಸೊ ಆದರೆ ನೋಡ್ತೀವಿ, ಇಲ್ಲ ಅಂದರೆ ಇಲ್ಲ. ಇದೇ ಈಗ ಪ್ಲ್ಯಾನ್. ಬನ್ನಿ ಗೈಸ್ ನೋಡ್ಬಿಡೋಣ. ಗೈಸ್ ಈಗ ತಾನೇ ಪಲಮ್ನೇರ ಊರಿಗೆ ಬಂದಿದ್ದೀವಿ. ಈ ಊರಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರು ಹುಟ್ಟಿರೋದು ಇದೇ ಊರಲ್ಲಿ. ಊರಿಗೆ ಬಂದಿದ್ದೀವಿ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ಸ್ಟಾರ್ಟಿಂಗ್ ಈ ಥರ ಚಿಕ್ಕ ಲೇಕ್ ಥರ ಸ್ಟಾರ್ಟ್ ಆಗುತ್ತೆ. ಆ ಊರು ಸ್ಟಾರ್ಟಿಂಗೇ ಅದು. ನೋಡಿ ಆ ಕಡೆ ಎಲ್ಲ ಕಾಣಿಸ್ತಾ ಇರೋದೆಲ್ಲ ಊರೇ. ಗೈಸ್ ನೋಡಿ ನನಗೆ ಅಲ್ಲಿ ಯಾವುದೋ ಶಾಪಲ್ಲಿ ನಿಪ್ಪಟ್ಟು ಕಾಣಿಸ್ತು, ಸಕ್ಕದಾಗಿದೆ ಅಲ್ಲ ನೋಡೋದಕ್ಕೆ. ನನಗೆ ತುಂಬ ಇಷ್ಟ ಆಗೋಗಿ ತಗೊಂಡೆ. ನಾವು ಕಾರಲ್ಲಿ ಬೇರೆ 4-5 ಜನ ಇದ್ವಿ.
ಸೊ ಅದಕ್ಕೆ ಅದನ್ನ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಅಂತ 2 ತಗೊಂಡಿದ್ದೀನಿ ಎಕ್ಸ್ಟ್ರಾ. ಸೊ ಈಗ ಅದನ್ನ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನಂಗೆ ತುಂಬಾ ಇಷ್ಟ ಆಯ್ತು, ನಾನು ಮನೇಲಿ ಇಟ್ಕೊಂಡು ತಿಂತೀನಿ ಅದನ್ನೇ ಹೇಳ್ತಾ ಇದೀನಿ ಅಲ್ಲಿ. ಸೊ ನಮ್ಮ ದೊಡ್ಡಮ್ಮ ಕೇಳ್ತಾ ಇದ್ದಾರೆ, ನೀನೇನಾದ್ರು ತಿನ್ಕೋ, ನಾವು ನೀನ್ ನಿಪ್ಪಟ್ಟು ಅಂತಿದ್ಯಲ್ಲ, ಅದು ನಿಪ್ಪಟ್ಟು ಅಂದ್ರೆ ಆಂಧ್ರ ಕಡೆ ಕಜ್ಜಾಯನ ನಿಪ್ಪಟ್ಟು ಅಂತಾರೆ ಕೆಲವೊಂದು ಜಾಗದಲ್ಲಿ ಅಂತ. ಸೊ ಹೌದು ದೊಡ್ಡಮ್ಮ, ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡ್ಬಿಟ್ಟು ಏನಿದು ಕಜ್ಜಾಯ ನಿಪ್ಪಟ್ಟು ಅಂತಿದ್ದಾರೆ ಅಂತ ನಾನು ಸ್ವಲ್ಪ ಆ ಏನಕ್ಕಪ್ಪ ಈ ಹೆಸರು ಇಡ್ತಿದ್ದಾರೆ ಅಂತ ಕನ್ಫ್ಯೂಸ್ ಆದ ಅಂತ ಹೇಳ್ತಿದ್ದೀನಿ ಗೈಸ್. ಆ ನಿಪ್ಪಟ್ಟು ನೋಡಿ 5 ರೂಪಾಯಿ ಅಂತೆ ಗೈಸ್. ಚಿಕ್ಕದು ಜಸ್ಟ್ ಒಂದು ರೂಪಾಯಿಗೆ ಸಿಗೋ ನಿಪ್ಪಟ್ಟನ್ನ 5 ರೂಪಾಯಿ ಅಂತಿದ್ದಾರೆ. ನಾನು ಈಚೆಗಡೆ ನಿಪ್ಪಟ್ಟು ತಿಂದು ತುಂಬಾ ದಿನ ಆಗೋಯ್ತು. ನೀವೇ ಕಮೆಂಟಲ್ಲಿ ಹಾಕಿ ಗೈಸ್. ಅದು ಅಟ್ಲೀಸ್ಟ್ 1 ರೂಪಾಯಿ ಇಲ್ಲದೆ ಇದ್ರು 2 ರೂಪಾಯಿ ಆದರೂ 3 ರೂಪಾಯಿ ಮಾಡ್ಬೋದಿತ್ತು. ಬಟ್ 5 ರೂಪಾಯಿ ಅಂತ ಲಿಟ್ರಲಿ ನನಗೆ ಶಾಕ್ ಗೈಸ್. ಈಗಂತೂ ನಾವು ವಿಷ್ಣು ನಿವಾಸಂ ಕ್ಯೂ ಲೈನ್ಗಂತೂ ಹೊರಟೋಗ್ತಾ ಇದ್ದೀವಿ. ತಿರುಮಲನಲ್ಲಿ 3 ಜಾಗದಲ್ಲಿ ಈ ಥರ ಕ್ಯೂ ಲೈನ್ಸ್ ಇರುತ್ತೆ. ಸೊ ಶ್ರೀನಿವಾಸಂ, ವಿಷ್ಣು ನಿವಾಸಂ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಅಲಿಪಿರಿ ಹತ್ರ ಇರುತ್ತಂತೆ. ಸೊ ಬನ್ನಿ ಗೈಸ್ ನೋಡ್ಬಿಡೋಣ ಇದ್ರ ವಿಶೇಷತೆ ಏನು ಅಂತ ಹೇಳಿ. ಇವರೆಲ್ಲರೂ ನಮ್ಮ ಬಂಧುಗಳು ಗೈಸ್, ನೋಡಿ ಹಾಯ್ ಮಾಡ್ತಾ ಇದಾರಲ್ಲ ಗೈಸ್. ನಾವೀಗ ವಿಷ್ಣು ನಿವಾಸಂ ಹತ್ರ ಇದ್ವಿ. ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವು ಶ್ರೀನಿವಾಸಂಗೆ ಹೋಗ್ತಿದ್ವಂತೆ, ಅದನ್ನೇ ಅಮ್ಮ ಹೇಳ್ತಿದ್ರು. ಅಂಡ್ ನಾವ್ ಈ ತರ ಬಂದು ವಿಷ್ಣು ನಿವಾಸಂ, ಶ್ರೀನಿವಾಸಂ ಹತ್ರ ಈ ತರ ಅಲಿಪಿರಿ ಹತ್ರ ಎಲ್ಲ ಟಿಕೆಟ್ಸ್ ತಗೊಂಡು ತುಂಬಾ ವರ್ಷಗಳಾಗ್ಬಿಟ್ಟಿದೆ. ಈಗೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೋತಾ ಇದೀವಲ್ವಾ ಟಿಕೆಟ್ಸ್ನ. ಸೊ ಅದರಿಂದ ನಾವು ಈ ತರ ಬಂದೇ ತುಂಬಾ ವರ್ಷ ಆಗೋಯ್ತು. ಈ ಟಿಕೆಟ್ಸ್ನ SST ಟಿಕೆಟ್ಸ್ ಅಂತಾರಂತೆ ಗೈಸ್, ನಾವು ಅಮ್ಮ ಹೇಳಿ. ಅಂಡ್ ಇಲ್ಲಿ ಕೆಲವೊಂದು ನಂಬರ್ ತನಕ ಇರುತ್ತಂತೆ ಗೈಸ್ ಟಿಕೆಟ್ಸ್. ಈಗ ಇಲ್ಲಿ ಕೆಲವ್ರು ಹೇಳ್ತಾ ಇದಾರೆ ಇಲ್ಲಿ 20,000 ಅಂತ ಹೇಳ್ತಿದ್ದಾರೆ, ಕೆಲವ್ರು 15,000 ಅಂತ ಹೇಳ್ತಿದ್ದಾರೆ. ಸೊ ಅದೇನಂದ್ರೆ ಈ 3 ಪ್ಲೇಸಸ್ ಅಲ್ಲೂ ಹಂಚ್ತಾ ಇರ್ತಾರಲ್ಲ ಟಿಕೆಟ್ಸ್, ಯಾವ್ದಾದ್ರು ಒಂದ್ ಜಾಗದಲ್ಲಿ ಜಾಸ್ತಿ ಆಗ್ಬಿಟ್ರೆ ಇನ್ನೊಂದ್ ಜಾಗದಲ್ಲಿ ಫುಲ್ ನಿಲ್ಸ್ಬಿಡ್ತಾರಂತೆ. ಸೊ ಆತರ ಮಾಡ್ತಾರಂತೆ. ಅದೇ ಕೌಂಟ್ ಇಶ್ಯೂ ಇರೋದ್ರಿಂದ ನಾವು ಬೇಗ ಹೋಗಿ ತಗೊಂಡ್ಬಿಡ್ಬೇಕು. ನಮಗೂ ಕೌಂಟೇ, ಬೇರೆಯವ್ರಿಗೂ ಕೌಂಟೇ ಆಗಿದ್ರಿಂದ ನಾವು ಮುಂದ್ಗಡೆ ನಿಂತ್ಕೊಂಡಿದೀವಿ ಆ ಕ್ಯೂನಲ್ಲೂ. ಅದನ್ನೇ ಮಾತಾಡ್ತಾ ಇದೀವಿ. ನಮ್ಮ ದೊಡ್ಡಮ್ಮ ಇಲ್ಲಿ ಮತ್ತೆ ಸ್ವಲ್ಪ ಕ್ಲಾರಿಟಿ ಕೊಡ್ತಿದ್ದಾರೆ. ಅಂದ್ರೆ ಡಿಂಪಲ್ ಹೇಳಿದ್ದು, ನಾವು ಯಾವಾಗ್ಲೂ ಆನ್ಲೈನ್ ಟಿಕೆಟ್ಸೇ ಬುಕ್ ಮಾಡ್ಕೊಂಡ್ ಬರ್ತೀವಲ್ಲ, ಈ ತರ ಬಂದಿದ್ದು ತುಂಬಾ ವರ್ಷಗಳಾಗ್ಬಿಟ್ಟಿತ್ತು. ನನಗಂತೂ ನೆನಪಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ. ನಾನು ನನ್ನ ದೊಡ್ಡಮ್ಮಂಗೆ ಏನ್ ಹೇಳ್ದೆ ಅಂದ್ರೆ, ನಮಗ್ ದರ್ಶನ ತುಂಬಾ ಚೆನ್ನಾಗ್ ಆಗತ್ತೆ. ಯಾಕೆ ಅಂದ್ರೆ ನಾವು ಮದ್ವೆಗೋಸ್ಕರ ಹೋಗ್ತಿದೀವಿ. ಸೊ ಅದಲ್ದೆ ದೇವ್ರೆ ನಮ್ಮನ್ನ ಎಳ್ಕೊತಾ ಇದ್ದಾರೆ ದರ್ಶನ ಮಾಡ್ಕೊಳ್ಳೋದಕ್ಕೆ. ಸೊ ಅದರಿಂದ ನಾವು ಇಲ್ಲಿದ್ದೀವಿ ಇವತ್ತು. ಸೊ ಈಸಿಯಾಗಿ ದರ್ಶನ ಆಗ್ಬಿಡುತ್ತೆ, ಕರ್ಸ್ಕೊತಾ ಇದ್ದಾರೆ ದೇವ್ರ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ನಾನು. ನಮ್ಮ ದೊಡ್ಡಮ್ಮ ಕರೆಕ್ಟೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಸುನೀತಕ್ಕನೂ ದರ್ಶನ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ದು ಅಮ್ಮ ಕೂಡ ಅದೇ ಅಂತಿದ್ದಾರೆ. ಇಲ್ಲೇನಾದ್ರು ಆಗಿಲ್ಲ ಅಂದ್ರೆ ಮಾತ್ರ ನಮ್ಮ ಅಮ್ಮ ಹೇಳಿದ್ರು ಸರ್ವದರ್ಶನಕ್ಕೆ ಹೊರ್ಟೋಗ್ಬೇಕು ಅಂತ. ಸೊ ಯಾವ್ದೇ ರೀತಿ ಆದ್ರೂನು ನಮ್ಗೆ ಒಳ್ಳೇದಂತ ಹೇಳ್ತಾ ಇದ್ದಾರೆ. ದೇವ್ರು ಕೊಟ್ರೆ ದೇವ್ರ ಅನುಗ್ರಹ, ಇಲ್ಲ ಅಂದ್ರೆ ಸರ್ವದರ್ಶನ ಅಂತ ಹೇಳ್ತಾ ಇದೀವಿ. ನಮ್ಮ ಅಮ್ಮ ಅಂತೂ ತುಂಬಾ ಇದಾಗೆ ಹೇಳ್ಬಿಟ್ರು, ನಾವೇನೇ ಯಾವ್ದೇ ಕಾರಣಕ್ಕಾಗ್ಲಿ ಸರ್ವದರ್ಶನ ಮಾಡಿದ್ರು ಸಹಿ ಒಂದು 24 ಗಂಟೆ ಆಗ್ಲಿ 2 ದಿನ ಆಗ್ಲಿ ನಾವು ಕ್ಯೂನಲ್ಲಿ ಇದ್ದು ಮಾಡ್ಕೊಂಡೇ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಹೇಳ್ತಾ ಇದಾರಲ್ಲಿ. ನೋಡಿದ್ರಲ್ಲ ಗೈಸ್ ನಮ್ಮಮ್ಮ ಎಷ್ಟು ಗಟ್ಟಿಯಾಗಿ ಅನ್ಕೋತಿದಾರೆ ಅಂತ ನಾನು ಹೇಳಿ. ಇಲ್ಲಂತೂ ನಾನು ಖಂಡಿತವಾಗೂ ಹೇಳ್ತಾ ಇದ್ದೀನಿ, ದೇವರೇ ಕರ್ಸ್ಕೋತಿರೋದ್ರಿಂದ ನನಗೆ ಫುಲ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ ದೇವ್ರ ದರ್ಶನ ಆಗೇ ಆಗತ್ತೆ ಅಂತ. ಇಲ್ಲಿ ಸ್ಟಾರ್ಟಿಂಗಿಂದನೂ ಯಾಕೋ ಫುಲ್ ಪಾಸಿಟಿವ್ ಆಗಿ ಅನಿಸ್ತಾ ಇದೆ ನನಗೆ. ಇವಾಗ ಇಲ್ಲಿ ಏನಂದ್ರೆ, ಇವಾಗ ನಾವು ಟಿಕೆಟ್ಸ್ಗೆ ಕೌಂಟ್ರಲ್ಲಿ ನಿಲ್ತಿದ್ದೀವಲ್ಲ, ಸೊ ನಮ್ಗೆ ಇವತ್ತೇ ಟಿಕೆಟ್ ಸಿಗಲ್ಲ, ನಾಳೆ ಸಿಗತ್ತೆ ಅಂತ ಕೆಲವ್ರು ಹೇಳ್ತಿದ್ದಾರೆ. ಟೈಮ್ ಸ್ಲಾಟ್ಸ್ ಇರುತ್ತಂತೆ. ಸೊ ಅದ್ರ ಬಗ್ಗೆ ಏನೋ ಡಿಸ್ಕಷನ್ ನಡೀತಾ ಇದೆ. ಅಲ್ಲಿ ಹಿಂದ್ಗಡೆ ಇರೋ ಅಂಕಲ್ನ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಮೈಕ್ ಇಟ್ಟೆ, ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ನಗ್ತಾ ಇದ್ದಾರೆ ಫಸ್ಟ್ ನಗ್ಬಿಟ್ಟು ಆಮೇಲೆ ಹೇಳ್ತಾರೆ. ಸೊ ನಾಳೆ ಟೈಮ್ ಸ್ಲಾಟ್ಸ್ಗೆ ನಮಗೆ ಟಿಕೆಟ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಂದ್ರೆ ನಾಳೆಗೆ ಬರುತ್ತೆ ಅಂತ. ಗೈಸ್ ಒಬ್ರಲ್ಲ ಇಬ್ರಲ್ಲ ತುಂಬಾ ಜನ ಹಿಂದ್ಗಡೆಯಿಂದ ಬಂದು ಮುಂದ್ಗಡೆ ನಮ್ಮ ಫ್ಯಾಮಿಲಿ ಇದೆ ಅಂತ ಹೇಳ್ಬಿಟ್ಟು 2-3 ಜನ ಒಟ್ಟೊಟ್ಟಿಗೆನೆ ಗ್ರೂಪ್ ಆಗಿ ಹೋಗ್ತಿದ್ರು. ಸೊ ನಮ್ಮ ಫ್ಯಾಮಿಲಿನವ್ರನ್ನ ನಾವು ಅಲ್ಲಿ ತೋರಿಸಿದ್ರು ತಾನೇ, ಅಲ್ಲಿ ಇದ್ರಲ್ವಾ. ಸೊ ಅವ್ರ ಮುಂದೆ ಇದ್ರೆ ನಾವು ಹಿಂದೆ ಇದೀವಿ, ನಾವು ಹೇಳ್ಬಿಟ್ಟು ಹೋಗ್ಬೋದು. ಬಟ್ ಏನಂದ್ರೆ ಜನ ತಪ್ಪಾಗಿ ನೋಡ್ತಾರಲ್ವಾ, ನಾವೇನೋ ತಪ್ಪು ಮಾಡೋರ್ ತರ ನೋಡ್ತಾರೆ. ಅದಕ್ಕೆ ನಾವು ಹಿಂದೆನೆ ನಿಂತಿದೀವಿ. ಈ ಜನಕ್ಕೆ ಅದು ಏನಾಗುತ್ತೋ ಏನೋ ಗೈಸ್ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಈ ತರ
ಅವರು ಯಾವುದೋ ಒಂದು ಗ್ರೂಪ್ ಒಂದೇ ಅಲ್ಲ, ಇನ್ನು ತುಂಬ ಜನ ಹೋಗ್ತಾ ಇದ್ರು ಅಂತ ನಾನೆಲ್ಲ ಹೇಳ್ತಾ ಇದ್ದೆ. ನಮ್ಮ ದೊಡ್ಡಮ್ಮ ಏನಂತಿದ್ದಾರೆ ಅಂದರೆ, ಆ ಥರ ಮಾಡೋದು ತಪ್ಪೇ ತಾನೇ. ತಪ್ಪಂದರೆ ಈಗ ನಾವು ಏನಾದ್ರು ದರ್ಶನನೋ ಬೇರೆ ಏನಾದರೂ ಆದರೆ ನಾವು ಮುಂದೆ ಬಿಟ್ಬಿಡ್ತಿದ್ವಿ. ಬಿಕಾಸ್ ನಮ್ಮದು ಗ್ರೂಪ್ ತುಂಬ ದೊಡ್ಡದಿದೆ. ಸೊ ನಾವೆಲ್ಲರೂ ಒಟ್ಟೊಟ್ಟಿಗೆ ಹೋಗ್ತೀವಿ. ಆ ಥರ ಒಬ್ಬರನ್ನ ಬಿಟ್ಟು ಒಬ್ಬರು ಹೊರಟೋಗಲ್ಲ. ಸೊ ಅದಕ್ಕೆ ಬಿಟ್ಬಿಡೋಣ ಅಂತ ಇದ್ವಿ. ಬಟ್ ಏನಂದರೆ ಇಲ್ಲಿ ಕೌಂಟ್ ಇರುತ್ತೆ ಅಲ್ವಾ ಟಿಕೆಟ್ಸ್, ಅದಕ್ಕೆ ಫಸ್ಟ್ ಹೋದವ್ರಿಗೆ ಮಾತ್ರ ಸಿಗುತ್ತೆ ಅಂತ ನಾವು ಮಾತಾಡ್ಕೋತಾ ಇದ್ದೀವಿ. ಇಲ್ಲಿ ನಮ್ಮನ್ನು ಕ್ರಾಸ್ ಮಾಡ್ಕೊಂಡು ಹೋದ್ರು ಅಂತ ಅಂದ್ವಿ ತಾನೆ. ಅವ್ರು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ಸ್ ಅಂತ ದೊಡ್ಡಮ್ಮ ಅವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನಾವಂದರೆ ಸೌತ್ ಇಂಡಿಯನ್ಸು. ಅದು ಅಲ್ಲದೆ ತಿರುಮಲ ನಮಗೇನು ಅಷ್ಟೊಂದು ದೂರನೂ ಇಲ್ಲ. ಸೊ ಬ್ಯಾಂಗ್ಳೂರಿಂದ ಹೋಗ್ತೀವಲ್ಲ, ಸೊ ಇಟ್ಸ್ ಓಕೆ ಜರ್ನಿ. ಬಟ್ ಏನಂದರೆ ನಾರ್ತ್ ಇಂಡಿಯಾದಿಂದ ಬರಬೇಕಂದ್ರೆ ಸಖತ್ ಕಷ್ಟಪಟ್ಟು ಬರ್ತಾರೆ. ಅಟ್ಲೀಸ್ಟ್ ಅವ್ರು ಮುಂದೆ ಹೋಗ್ಲಿ ಅಂತ ಬಿಟ್ವಿ. ನಾವು ಯಾರನ್ನೂ ಕಾಟ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಪಕ್ಕದಿಂದ ಕ್ರಾಸ್ ಮಾಡ್ಕೊಂಡು ಹೋದವ್ರ ಬಗ್ಗೆ ಮಾತಾಡಬೇಡಿ ಅಂತ ಅಪ್ಪ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಅಂದರೆ ಎಲ್ರಿಗೂ ಇದೇ ಥರ ಸಿಚುವೇಶನ್ಸ್ ಬರುತ್ತಾ ಇಲ್ವಾ ಅಂತ ಹೇಳ್ತಾ ಇದ್ದೀನಿ ನಾನಲ್ಲಿ. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಪ್ಪನಿಗೆ. ಸೊ ಅದು ನೆಗೆಟಿವ್ಸ್ ಬೇಡ ಅಂತ ಹೇಳ್ತಿದ್ದಾರೆ. ವಿ ಹ್ಯಾವ್ ಟು ಬಿ ಆಲ್ವೇಸ್ ಪಾಸಿಟಿವ್ ಅಲ್ವಾ ಅಂತ. ಸೊ ಪಾಸಿಟಿವ್ ಆಗೇ ಇರ್ತೀವಿ. ಅದರಲ್ಲೂ ನಾವು ಟೆಂಪಲ್ಗೆ ತಾನೇ ಹೋಗ್ತಾ ಇದ್ದೀವಿ, ತಿರುಮಲ ಅಂತ ದೊಡ್ಡ ಟೆಂಪಲ್. ಸೊ ಅದೇನು ನೆಗೆಟಿವ್ ಏನು ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಗೈಸ್, ಈ ಥರ ಸಿಚುವೇಶನ್ ನಿಮಗೂ ಸಹ ನಡೆಯುತ್ತೆ ಅಂತ ಅಲ್ಲಿ ದೊಡ್ಡಮ್ಮ ಹೇಳ್ತಿದ್ದಾರೆ. ನಾನು ಅದಕ್ಕೆ ಅಂತಿದ್ದೀನಿ, ಒಳ್ಳೆಯವರಾದರೆ ಈ ಕಾಲದಲ್ಲಿ ತಪ್ಪೆ ಅಂತ ಹೇಳ್ತಾ ಇದ್ದೀನಿ ನಾನು. ಬಿಕಾಸ್ ಜನ ನೋಡೋ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಟ್ಟಿದೆ. ಮುಂಚಿನ ಥರದರ ಯಾರು ಏನೋ ನಮಗೆ ಇಂಪಾರ್ಟೆನ್ಸ್ ಎಲ್ಲ ಏನು ಕೊಡಲ್ಲ. ಗೈಸ್, ಇಲ್ಲಿ ನಡ್ಕೊಂಡು ಬರ್ತಿರೋ ರಿಲೇಟಿವ್ಸ್ ಅಲ್ಲಿ ಒಬ್ಬರನ್ನ ಕೇಳ್ತಾ ಇದ್ದೀನಿ, ಇನ್ನು ಎಷ್ಟು ರೌಂಡ್ಸ್ ಇದೆ ಆ ಕಡೆ, ಇದಿಷ್ಟೇ ಅಲ್ವಾ ಅಂತ ಕೇಳ್ತಿದ್ದೀನಿ. 3rd ಟೈಮ್ ಅಲ್ವಾ ಮೀಟ್ ಆಗ್ತಾ ಇರೋದು ಒಂದೇ, ಇದಲ್ಲ ಅಲ್ಲಿ ಇನ್ನೂ ದೊಡ್ಡ ಲೈನ್ ಇದೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಬನ್ನಿ ಗೈಸ್, ಎಲ್ಲ ನೋಡ್ಬಿಡೋಣ. ನಂಗೆ ಆಗಿರೋಸ್ವರೆಗೂ ನಾನು ತೆಗ್ದಿದ್ದೀನಿ ಗೈಸ್. ನಮ್ಮ ದೊಡ್ಡಮ್ಮ ಅದು ತಿನ್ನೋದಕ್ಕೆ ಅದು ಇದು ಎತ್ಕೊಂಡು ಬಂದಿದ್ದಾರೆ. ನಾನು ಕೆಲವೊಂದು ಐಟಮ್ಸ್ ತಂದಿದ್ದೆ, ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬರ್ಫಿ ಕೊಟ್ಟೆ ಅಮ್ಮಂಗೆ. ಗೈಸ್, ಇನ್ನು ಮುಂದೆ ಇರೋದು ನಿಜವಾದ ಸೀನ್ ನೋಡಿ, ಎಷ್ಟು ದೊಡ್ಡದಿದೆ ಅದು ಕ್ಯೂ ನೋಡ್ತಾ ಇದ್ದೀರಾ ಅಲ್ವಾ. ಅದೇ ನಮ್ಮ ರಿಲೇಟಿವ್ ಹೇಳ್ತಾ ಇದ್ದಿದ್ದು, ತುಂಬ ದೊಡ್ಡದಿದೆ ಕ್ಯೂ ಆ ಕಡೆ ಅಂತ. ಸೊ ಅವ್ರಿಗೆ ಕಾಣಿಸ್ತು ಅನ್ಸುತ್ತೆ, ನಮ್ಗೆ ಈಗ ಕಾಣಿಸ್ತಾ ಇದೆ. ನಮ್ಮ ಅನಿತಾ ಅಕ್ಕ ನಂಗಲ್ಲಿ ಬಿಸ್ಕೆಟ್ಸ್ ಕೊಡ್ತಾ ಇದ್ದಾರೆ ಗೈಸ್, ಈ ಕ್ಲಿಪ್ಪಿಂಗಲ್ಲಿ ನೋಡಿ. ಗೈಸ್, ನಮ್ಮ ಅಮ್ಮಂಗಂತೂ ತುಂಬ ಖುಷಿ ಇದೆ. ಅಮ್ಮ, ಖುಷಿ ತಾನೇ ನಿನಗೆ ಇಷ್ಟೆಲ್ಲ ಸಿಕ್ಕಿದೆ ದರ್ಶನಕ್ಕೆ ಟೋಕನ್ ಎಲ್ಲ ಅಂತ ಅಂದರೆ? ಮುಂಚೆ ಆ್ಯಸ್ ಎಕ್ಸ್ಪೆಕ್ಟೆಡ್ 6 ಗಂಟೆಗೆ ನಮಗೆ ಟಿಕೆಟ್. ಗೈಸ್, ನಾನಂತೂ ಅಂದ್ಕೊಂಡ್ಬಿಟ್ಟಿದ್ದೆ ಬರೀ ತಿರುಮಲಲ್ಲಿ ಮಾತ್ರ ಈ ಅನ್ನದಾನ ಪ್ರಸಾದನ ಸೆಂಟರ್ಸ್ ಇವೆಲ್ಲ ಇರುತ್ತೆ ಅಂತ. ಬಟ್ ಇಲ್ಲಿ ತಿರುಪತಿಲಿ ಕೂಡ ನಾವು ಈಗ ಶ್ರೀನಿವಾಸಮು ಅದೆಲ್ಲ ಹೋದ್ವಲ್ಲ, ಸೊ ಇದೆಲ್ಲನೂ ಅಲ್ಲೇ ವಿಷ್ಣು ನಿವಾಸಂ ಹತ್ರ. ಸೊ ಇಲ್ಲೂ ಕೂಡ ನಮಗೆ ಫುಡ್ ಅನ್ನೋದು ಇಡ್ತಾ ಇದ್ದಾರೆ ಫ್ರೀಯಾಗಿ. ಆ್ಯಂಡ್ ಇದು ಕ್ಯೂ ಲೈನ್ ನೋಡಿ, ನಾವು ಫುಡ್ ಕ್ಯೂ ಲೈನಲ್ಲಿ ಇದ್ದೀವಿ ಈಗ. ಗೈಸ್, ಆ ಸಾಂಬಾರ ನನ್ನ ಬಾಯಲ್ಲಿಟ್ಟರೆ ಸಾಕು, ಸಕ್ಕದಾಗಿದೆ ಅದಂತೂ. ನಮ್ಮ ಅಮ್ಮಂಗೂ ನಮ್ಮ ದೊಡ್ಡಮ್ಮಂಗೂ ಎಲ್ರಿಗೂ ಇಷ್ಟ ಆಗೋಯ್ತು ನೋಡಿ. ನಮ್ಮ ಅಮ್ಮನೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನಮ್ಮ ದೊಡ್ಡಮ್ಮನೂ ಸೂಪರ್ ಅಂತಿದ್ದಾರೆ ನೋಡಿ. ಸೊ ಎಲ್ರಿಗೂ ಇಷ್ಟ ಆಯಿತು ನಮಗೆ. ಇಲ್ಲಿ ಇನ್ನೊಂದು ದೊಡ್ಡಮ್ಮ, ಇವ್ರಿಗೂ ಸಖತ್ ಇಷ್ಟ ಆಯಿತು ಸಾಂಬಾರನ್ನು. ಅನ್ನಂ ಪರಬ್ರಹ್ಮ ಸ್ವರೂಪಂ ದಯచేసి ವೃಥಾ చేయవద్దు. ಗೈಸ್, ಈಗಂತೂ ನಾವು ತಿರುಚಾನೂರಲ್ಲಿರುವ ಪದ್ಮಾವತಿ ಅಮ್ಮವಾರಿ ಟೆಂಪಲ್ಗೆ ಬಂದ್ಬಿಟ್ಟಿದ್ದೀವಿ. ಸೊ ನೋಡಿ, ಇದು ಬಂದ್ಬಿಟ್ಟು ನೀರಿರೋ ಪ್ಲೇಸ್. ಗೈಸ್, ಇಲ್ಲಂತೂ ನಮ್ಮ ತಂಗಿನ ವಿಡಿಯೋ ಕಾಲಲ್ಲಿ ತೋರಿಸೋಣ ಅಂತ ಅನ್ಕೋತಿದ್ದೀನಿ. ಸೊ ಬಟ್ ತೋರಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ಏನೂ ಕಾಣ್ತಾ ಇಲ್ಲ. ಬಿಡಿ, ಏನೂ ಕಾಣಲ್ಲ ಅಂತ ಹೇಳ್ತಾ ಇದ್ದೀನಿ. ನನಗೆ ತುಂಬ ತೋರಿಸ್ಬೇಕಂತ ಆಸೆ ಇತ್ತು ನೋಡಿ. ಈಗ ಲೈಟಾಗಿ ಕಾಣಿಸ್ತಾ ಇದೆ ಅಲ್ಲಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಬಟ್ ದಟ್ಸ್ ಓಕೆ, ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಗೈಸ್, ಇದು ಬಂದ್ಬಿಟ್ಟು ಟೆಂಪಲ್ ಔಟ್ಸೈಡ್ ವ್ಯೂನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡ್ಬಿಡಿ ಗೈಸ್, ಔಟ್ಸೈಡಿಂದ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಇದು ಅಂತ.
ಗೈಸ್ ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ ಅಲಿವೇಲು ಮಂಗ ಇಲ್ಲಿ ಮುನ್ಸ್ಕೊಂಡ್ಬಂದು ಕುತ್ಕೊಂಡಿರೋ ಪ್ಲೇಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಯಾಕೆ ಮುನ್ಸ್ಕೊಂಡ್ರು ಏಂತಕ್ಕೆ ಅಂತ ನಮ್ಮ ದೊಡ್ಡಮ್ಮ ಹೇಳ್ತಿದ್ದಾರೆ. ಗೈಸ್ ಇನ್ನೊಂದು ಸ್ಟೋರಿ ಏನಂದರೆ ಈಚೆಗಡೆ ನೀರಿದೆ ಅಲ್ಲ, ನೀರ್ ಹತ್ರ ಬಂದು ಪದ್ಮಾವತಿ ಅಮ್ಮವರು ಅವ್ರು ಬಂದು ಸ್ಟ್ಯಾಚ್ಯೂ ಆಗಿಬಿಡ್ತಾರಂತೆ ಲೋಟಸ್ ಥರ. ಸೊ ಹೋಗ್ಬಿಟ್ಟು ಆ ನೀರಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ. ಸೊ ಇದು ಹಿಂದಿನ ಹಿಸ್ಟ್ರಿ ಸ್ವಲ್ಪ. ಗೈಸ್ ಇಲ್ಲಿಗೆ ನಮ್ಮ ಪದ್ಮಾವತಿ ಅಮ್ಮವಾರ ಟೆಂಪಲ್ ಕತೆ ಅಂತೂ ಮುಗ್ದೋಯ್ತು. ಸೊ ಈಗ ನಾವು ನೆಕ್ಸ್ಟ್ ಅಲಿಪಿರಿ ಹತ್ರ ಬಂದಿದ್ದೀವಿ. ವೆಂಕಟರಮಣ ಗೋವಿಂದ ಗೋವಿಂದ ಗರುಡವ. ಗೈಸ್ ನೋಡ್ತಾ ಇದ್ದೀರಲ್ಲ, ಬೆಟ್ಟ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋಯ್ತು. ಸೊ ಇಲ್ಲಿಂದ ಫುಲ್ಲು ಭಕ್ತಿಯಿಂದ ಬರೋ ಹಾಡುಗಳು ಹೆಸರುಗಳೇ ಬರುತ್ತೆ ಇನ್ನು ಕಾರಲ್ಲಿ, ಅದೇ ಕೇಳಿಸ್ತಾ ಇರುತ್ತೆ ನಿಮಗೆ. ಸೊ ಬನ್ನಿ ಗೈಸ್, ಈಗ ಚೆಕಿಂಗ್ ಮಾಡ್ತಾರೆ ಇಲ್ಲಿ. ಚೆಕಿಂಗ್ ಅಂತೂ ನೋಡ್ಕೊಂಡು ಮುಂದೆ ಕೊಟ್ಟೋಗೋಣ. ಗೈಸ್ ಈಗ ತಾನೇ ಚೆಕಿಂಗ್ ಎಲ್ಲ ಮುಗೀತು. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡಿದ್ದು ನಾನು ತುಂಬ ವೀಡಿಯೋಸಲ್ಲಿ ತೆಗ್ದಿದ್ದೀನಿ. ಸೊ ಚೆಕಿಂಗ್ ಮಾತ್ರ ವೀಡಿಯೋಸ್ ತೆಗ್ದಿಲ್ಲ. ಬನ್ನಿ ನಾನು ನೇರ ತಿರುಮಲಗಂತೂ ಹೊಟ್ಟೋಗೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಅಲ್ಲಿ ಮೇಲ್ಗಡೆ ಇರೋದೇ ಬೆಟ್ಟ ಅಂತ. ಗೈಸ್ ನಾನು ಅಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ತೆಲುಗು ವ್ಲಾಗ್ಸಲ್ಲಿ ತುಂಬ ಪ್ಲೇಸಸಲ್ಲಿ ತುಂಬ ಕ್ಲಿಪ್ಪಿಂಗ್ಸಲ್ಲಿ ಚೆಕ್ಕಿಂಗು ಅದರದ್ದು ಇದರದ್ದು ಎಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ದೀನಿ. ಇದು ಮಾಡಿದರೆ ಚೆಂದ ಆಗಿರೋದು, ಬಟ್ ನಿಮ್ಗೆ ರಿಪೀಟೆಡ್ ಕಂಟೆಂಟ್ ಅಂತ ಅನಿಸ್ಬೋದು ಅಂತ ನಾನು ಅದಕ್ಕೆ ಚೆಕ್ಕಿಂಗ್ದೆಲ್ಲನೂ ನಾನು ಏನೂ ರಿಪೋರ್ಟ್ ಮಾಡಿಲ್ಲ. ಗೈಸ್ ಇನ್ನು ನಾನು ಹಾಕ್ಕೊಳ್ಳೋ ಬಟ್ಟೆಗಳು ಎಲ್ಲ ನಿಮಗೆ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ಬಿಡೋಣ ಎಲ್ಲ. ಲೆಟ್ಸ್ ಗೋ ಟು ತಿರುಮಲ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ವೆಂಕಟೇಶ್ವರ ಗೋವಿಂದ 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 ఏడుకొండలవాడ వెంకటరమణ గోవింద 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 ఆపద్బాంధవ అనాథ రక్షక ಗೋವಿಂದ ಗೋವಿಂದ. స్వామి మా శ్రీనివాసుడు అడ్డదారిలో నుంచి దిగి వెళ్ళిపోయినాడు స్వామి. గోవింద మా సునీత బేజారు చేసుకోకుండా గోవింద స్వామి. నా పక్క నుంచి ఒక సారీ చెప్పు స్వామి. బాబాయ్ ప్లీజ్ బాబాయ్. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ. ನನಗಂತೂ ಈಗ ಹಾಡಿದ ಹಾಡಂದ್ರೆ ತುಂಬಾ ಇಷ್ಟ. ಅದನ್ನ ತಿರುಮಲಗೆ ಹೋದಾಗ್ಲೇನೂ ಅದನ್ನ ಹಾಡಲೇಬೇಕು ಅಂತ, ಬಿಕಾಸ್ ಸ್ಪೀಕರ್ಸ್ ಹಾಕೊಂಡಿರ್ತೀವಿ ಎಲ್ಲ ಕಾರಲ್ಲಿ. ಸೊ ಕೇಳಿಸ್ಕೊತಾನೆ ಹೋಗ್ತಿರ್ತೀವಿ ಎಲ್ಲ. ಸೊ ಚೆನ್ನಾಗಿರುತ್ತೆ ಗೈಸ್. ಇಲ್ಲಂತೂ ವ್ಯೂ ಪಾಯಿಂಟ್ ಸಕ್ಕದಾಗಿದೆ ಅಂತ ನಿಲ್ಸಿದೀವಿ, ನೋಡ್ಬಿಡಿ ನೀವು ವ್ಯೂ ಪಾಯಿಂಟ್ ಜೊತೆಗೆ ಅಲ್ಲಿ ನಾವು ಒಂದು ಬೆಟ್ಟದ ಕೆಳಗಡೆ ಯಾವಾಗಲೂ ಫೋಟೋಸ್ ತಗೋತಾ ಇರ್ತೀವಿ. ಅಲ್ಲೊಂದು ಚಿಕ್ಕ ಗರುಡ ಥರ ಇರುತ್ತೆ. ನಾರ್ಮಲ್ ಬೆಟ್ಟ ಇಳಿಯೋವಾಗ ಕಾಣಿಸುತ್ತೆ ಅಲ್ವಾ, ದೊಡ್ಡ ಗರುಡ ಅದಲ್ಲ, ಇದೊಂದು ಚಿಕ್ಕದು. ಸಖತ್ತಾಗಿರುತ್ತೆ ಫೋಟೋಗೆ ಅಂತ ನಿಂತ್ಕೊಂಡ್ವಿ.